ಹೊತ್ತಿ ಉರಿಯುತ್ತಿರುವಂತ ಬಿಜೆಪಿ ಮನೆಯಲ್ಲಿನ ಬಂಡಾಯದ ಬೆಂಕಿ ಸದ್ಯಕ್ಕೆ ಆರುವಂತ ಲಕ್ಷಣವೇ ಕಾಣ್ತಾ ಇಲ್ಲ. ವಿಜೇಂದ್ರ ವಿರುದ್ಧ ಮಾಡು ಇಲ್ಲವೇ ಮಡಿ ಕದನಕ್ಕೆ ಧುಮುಕಿದ ಯತ್ನಾಳ್ ಟೀಮ್ ಇದೀಗ ಕಾನ್ಸಂಟ್ರೇಟ್ ಮಾಡಿದ್ದು ಅಧ್ಯಕ್ಷ ಚುನಾವಣೆಯತ್ತ. ವಿಜೇಂದ್ರ ಅವರನ್ನ ಕೆಳಕ್ಕೆ ಇಳಿಸಲೇಬೇಕು ಅಂತ ತೊಡೆ ತಟ್ಟಿ ನಿಂತ ಯತ್ನಾಳ್ ನೇತೃತ್ವದ ರೆಬಲ್ ಟೀಮ್ ಇದಕ್ಕಾಗಿ ಈಗ ತಲಾಶ್ಗಿಳಿದಿದ್ದು ಪ್ರಬಲ ಅಭ್ಯರ್ಥಿಗಾಗಿ. ಈಗಾಗಲೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿರುವಂತ ಯತ್ನಾಳ್ ಬಣದಲ್ಲಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಯಾರು ಇದೇ ಈಗ ಕುತೂಹಲ ಕೆರಳಿಸಿರೋದು. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬಿಜೆಪಿಯಲ್ಲಿ ಧಗಧಗಿಸುತ್ತಲೇ ಇದೆ ಜ್ವಾಲಾಗ್ನಿ. ಅಧ್ಯಕ್ಷ ಸ್ಥಾನಕ್ಕೆ ರೆಬಲ್ ಟೀಮ್ ಪ್ರಬಲ ಅಭ್ಯರ್ಥಿ. ಕಳೆದ ವಾರ ಶ್ರೀರಾಮುಲು, ಈ ವಾರ ಸಂಸದ ಡಾಕ್ಟರ್ ಕೆ ಸುಧಾಕರ್. ಹೀಗೆ ಉದ್ದ ಆಗ್ತಾನೆ ಇದೆ ಬಿಜೆಪಿ ರೆಬಲ್ ಲೀಸ್ಟ್. ಇತ್ಲಾಗೆ ವಿಜಯೇಂದ್ರ ವಿರುದ್ಧ ರೆಬೆಲ್ಗಳ ಬೆಂಕಿ, ಇದಕ್ಕೆ ವಿಜೇಂದ್ರ ಬಣ ಟಕ್ಕರ್. ಹೀಗೆ ಬಿಜೆಪಿಯಲ್ಲಿ ನೀನಾ ನಾನಾ ಫೈಟ್ಗೆ ಇಲ್ಲವೇ ಇಲ್ಲ ದಿ ಎಂಡ್. ಅದೇಕೋ ಏನೋ ಬಿಜೆಪಿ ಪಾಳ್ಯದಲ್ಲಿ ಮೂಡ್ತಾನೆ ಇಲ್ಲ ಒಮ್ಮತ. ಹಾಲಿ ಅಧ್ಯಕ್ಷ ಬಿವೈ ವಿಜೇಂದ್ರರನ್ನ ಪದಚ್ಯುತಿಗೊಳಿಸೇ ತೀರಬೇಕು ಅಂತ ಟೊಂಕ ಕಟ್ಟಿ ನಿಂತ ರೆಬೆಲ್ಸ್. ಇದಕ್ಕಾಗಿ ರೂಪಿಸದ ತಂತ್ರಗಳಿಲ್ಲ. ಈಗಲೂ ಅಷ್ಟೇ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮತ್ತೆ ಮೀಟಿಂಗ್ ನಡೆಸಿರೋ ಭಿನ್ನರು. ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ವಿಜೇಂದ್ರರನ್ನ ಮಣಿಸೋಕೆ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸೋ ನಿಟ್ಟಿನಲ್ಲಿ ನಡೆಸಿದ್ದು ಸಮಾಲೋಚನೆ. ಇಲ್ಲಿ ರೆಬೆಲ್ಗಳ ಫಸ್ಟ್ ಅಜೆಂಡಾನೇ ವಿಜೇಂದ್ರ ಹಠಾವೋ. ಈ ಬಗ್ಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ ಎಫೆಕ್ಟ್ ಅನ್ನುವಂತೆ ಶೀಘ್ರವೇ ನಡೀತಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್. ಇಲ್ಲಿ ವಿಜಯೇಂದ್ರ ಒಂದೊಮ್ಮೆ ಮತ್ತೆ ಸ್ಪರ್ಧಿಸಿದ್ರೆ ಅವರನ್ನ ಮಕಾಡೆ ಮಲಗಿಸಬೇಕು ಅನ್ನೋದೇ ರೆಬೆಲ್ಸ್ ಒನ್ ಅಂಡ್ ಓನ್ಲಿ ಅಜೆಂಡಾ. ಹೀಗಾಗಿ ತಮ್ಮ ಬಣದಿಂದ ಪ್ರಬಲ ಕ್ಯಾಂಡಿಡೇಟ್ ರೆಡಿ ಮಾಡೋ ನಿಟ್ಟಿನಲ್ಲಿ ರೆಬೆಲ್ಗಳು ನಡೆಸಿದ್ದು ಮೀಟಿಂಗ್ ಮೇಲೆ ಮೀಟಿಂಗ್. ಹಾಗಿದ್ರೆ ಬಿಜೆಪಿ ರೆಬೆಲ್ಗಳ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಯಾರು? ಈ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆದ್ರೂ ಈಗ ರೆಬೆಲ್ ಟೀಮ್ ದಿಗ್ಗಜರನ್ನ ನೋಡಿದ್ರೆ ವಿಜಯೇಂದ್ರ ಸೋಲಿಸೋಕೆ ಯಾರು ಸೇನಾನಿಯಾಗಬಹುದು? ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀರಾಮುಲು, ಡಾಕ್ಟರ್ ಕೆ ಸುಧಾಕರ್, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್. ಸದ್ಯಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ವಿರುದ್ಧ ಕಣಕ್ಕಿಳಿಯೋ ಸಂಬಂಧ ಇಷ್ಟು ಹೆಸರು ಕೇಳಿ ಬರ್ತಾ ಇದೆ. ಇಷ್ಟೂ ಮಂದಿ ವಿಜೇಂದ್ರ ವಿರುದ್ಧ ಕೆರಳಿ ನಿಂತ ರೆಬೆಲ್ಗಳು. ಇಷ್ಟಲ್ಲದೆ ವಿಜೇಂದ್ರ ವಿರುದ್ಧ ಮುನಿಸಿದ್ರೂ ಮೇಲ್ನೋಟಕ್ಕೆ ತೋರಿಸಿಕೊಳ್ಳದ ಲೀಡರ್ಗಳ ಸಂಖ್ಯೆ ಕೂಡ ಕಮ್ಮಿ ಇಲ್ಲ. ಜೊತೆಗೆ ಸದ್ಯಕ್ಕೆ ವಿಜೇಂದ್ರ ಜತೆಗಿದ್ದು ಒಳಗೊಳಗೆ ವಿರೋಧಿಸೋ ಒಂದಷ್ಟು ಮುಖಂಡರು ಈ ಬಣದೊಂದಿಗೆ ಸಂಪರ್ಕದಲ್ಲಿದ್ದಾರಂತೆ. ಇದಲ್ಲದೆ ಅತ್ತ ವಿಜೇಂದ್ರ, ಇತ್ತ ಯತ್ನಾಳ್, ಹೀಗೆ ಎರಡೂ ಕಡೆ ಉತ್ತಮ ನಂಟನ್ನ ಹೊಂದಿದ ಪಕ್ಷ ನಿಷ್ಠ ತಟಸ್ಥ ಬಣವೂ ಹೊಂದಿದೆ. ಈ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡ ಪ್ರಬಲ ನಾಯಕರನ್ನು ಅಧ್ಯಕ್ಷ ಸ್ಥಾನದ ಸ್ಪರ್ಧೆಗೆ ಮನವೊಲಿಸೋ ಕುರಿತು ಆಸಕ್ತಿ ಹೊಂದಿದೆ ಯತ್ನಾಳ್ ಬಣ. ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ, ಎಲ್ಲ ಒಂದೇ ಮನಸ್ಸಾಗಿದೆ. ಒಂದು ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂತ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ. ಒಟ್ನಲ್ಲಿ ಬಿಜೆಪಿ ಅಧ್ಯಕ್ಷ ವಿಜೇಂದ್ರರನ್ನ ಅಡ್ಡಡ್ಡ ಮಲಗಿಸೋ ತಾಕತ್ತಿನ ನಾಯಕ ಅಧ್ಯಕ್ಷ ಸ್ಥಾನದ ಅಖಾಡಕ್ಕಿಳಿಯಬೇಕು ಅಷ್ಟೇ. ಇದೊಂದೇ ಯತ್ನಾಳ್ ಬಣದ ಏಕಮಂತ್ರ. ಬಿಜೆಪಿ ಪಾಳ್ಯದಲ್ಲಿ ಈ ಕ್ಷಣಕ್ಕೂ ಕೂಡ ಎಷ್ಟೇ ತೇಪೆಯನ್ನ ಹಚ್ತಾ ಹೋದ್ರೂ ಕೂಡ ಅದು ಪ್ಯಾಚಪ್ ಆಗ್ತಾನೆ ಇಲ್ಲ. ಕಮಲಾ ಪಾಳ್ಯದಲ್ಲಿ ಒಂದು ಮನೆ 3-4 ಬಾಗಿಲುಗಳಂತಾಗಿದೆ. ಒಬ್ಬೊಬ್ಬರೇ ಅತೃಪ್ತರನ್ನ ಈಗ ಯತ್ನಾಳ್ ಟೀಮ್ ಅವರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಗೊತ್ತಿಲ್ಲ ಏನೇನಾಗ್ತಾ ಇದೆ, ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ, ಯಾರು ಯಾವಾಗ ಯಾರಿಗೆ ಕೈ ಕೊಡ್ತಾರೆ ಅನ್ನೋದು ಸದ್ಯಕ್ಕಂತೂ ಇರುವಂತ ಕುತೂಹಲ. ಯಾಕಂದ್ರೆ ಈಗಿರುವಂತ ರೆಬಲ್ ಟೀಮ್ ನೋಡಿ, ದಿನದಿಂದ ದಿನಕ್ಕೆ ಆ ರೆಬಲ್ ಟೀಮ್ನ ಸ್ಟ್ರೆಂತ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಷ್ಟು ದಿನ ರೆಬಲ್ ಟೀಮಲ್ಲಿ ಎಲ್ಲೂ ಕೂಡ ಗುರುತಿಸ್ಕೊಂಡಿರ್ಲಿಲ್ಲ. ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋ ಮೂಲಕ ನಾವು ಕೂಡ ರೆಬಲ್ ಅಂತೇಳಿ ಒಬ್ಬೊಬ್ಬ ಬಿಜೆಪಿ ನಾಯಕರು ಕೂಡ ಮುಂದೆ ಬರ್ತಿದ್ದಾರೆ. ತಾಜಾ ಉದಾಹರಣೆ ಅಂದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು. ಈಗ ಈ ಭಿನ್ನರಿಗೆ ಅಜೆಂಡಾ ಏನು ಅಂತಂದ್ರೆ ವಿಜೇಂದ್ರ ಅವರನ್ನ ಸೋಲಿಸಬೇಕು ಅನ್ನೋದು, ಅದೊಂದೇ ಅವ್ರ ಮುಂದೆ ಇರುವಂತಹ ಛಲ. ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಅಖಾಡ ಸಿದ್ಧವಾದ್ರೆ ವಿಜೇಂದ್ರ ಅವರ ನಿಂತ್ಕೊಂಡ್ರು ಕೂಡ ಅವರ ವಿರುದ್ಧವಾಗಿ
ಪ್ರತಿಸ್ಪರ್ಧಿಯಾಗಿ ಯಾರನ್ನ ಅಖಾಡಕ್ಕೆ ಇಳಿಸ್ಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಯಾರನ್ನ ಪ್ರಬಲವಾಗಿ ಪೈಪೋಟಿ ಕೊಡ್ತಾರೆ ಅವರನ್ನ ಹುಡುಕಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಬಲಾಢ್ಯ ಅಭ್ಯರ್ಥಿ ಬಗ್ಗೆ ನಿಲ್ಲಿಸಬೇಕಾಗುತ್ತೆ. ಹಾಗಾಗಿ ರೆಬಲ್ ಟೀಮ್ ಅವ್ರಿಗೋಸ್ಕರ ತಲಾಶನ ನಡೆಸ್ತಾ ಇದೆ. ಇವತ್ತು ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಆಗ ವಿಜೇಂದ್ರ ಅವರನ್ನ ಪ್ರಬಲವಾಗಿ ಎದುರಿಸುವಂತ ಕ್ಯಾಂಡಿಡೇಟ್ ಯಾರು ಅಂತೇಳಿ ಅವರವರಲ್ಲೇ ಚರ್ಚೆಗಳು ಶುರು ಮಾಡ್ಕೋತಾರೆ. ಈ ರೆಬಲ್ ಟೀಮ್ ಅಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಯತ್ನಾಳ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಅವರಿದ್ದಾರೆ, ಪ್ರತಾಪ್ ಸಿಂಹ ಅವರು ಕೂಡ ಗುರುತಿಸ್ಕೊಂಡಿದ್ರು. ಆದ್ರೆ ಅವರೆಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ನೋಡಿ, ಇವತ್ತು ಸಿದ್ದೇಗೌಡರು ಬಂದಿದ್ರು, ಹರೀಶ್ ಅವರು ಬಂದಿದ್ರು. ಹೀಗೆ ಒಬ್ಬೊಬ್ಬರೇ ಬಂದು ಸೇರಿಕೊಳ್ತಿದ್ದಾರೆ. ಇವರೆಲ್ಲ ಸೇರಿಕೊಂಡು ಏನ್ ಮಾಡ್ತಿದ್ದಾರೆ, ಯತ್ನಾಳ್ ಅವರನ್ನೇ ಕಣಕ್ಕಿಳಿಸೋದಕ್ಕೆ ಒಂದಷ್ಟು ಆಸಕ್ತಿ ಕಂಡು ಬರ್ತಾ ಇದೆ, ಇಂಟ್ರೆಸ್ಟ್ ಕಂಡು ಬರ್ತಾ ಇದೆ. ಆದ್ರೆ ಅವರು ನಾನ್ ಸ್ಪರ್ಧೆ ಮಾಡಲ್ಲ, ಯಾರೇ ನಿಂತರೂ ಕೂಡ ನಾವು ಪ್ರಬಲವಾಗಿ ಪೈಪೋಟಿ ಕೊಡೋಣ ಅಂತೇಳಿ ಅವರು ಸ್ಪರ್ಧೆಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಇನ್ನು ಕುಮಾರ್ ಬಂಗಾರಪ್ಪ ಅವರನ್ನ ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಹಿಂದುಳಿದ ವರ್ಗದ ಅಭ್ಯರ್ಥಿ ಆದ್ರೆ ಅಹಿಂದ ಬಲ ಸಿಗಬಹುದು. ನೋಡಿ, ಒಂದು ರಾಜ್ಯಾಧ್ಯಕ್ಷ ಸ್ಥಾನಮಾನ ಪಡ್ಕೋಬೇಕಾದ್ರೆ ಅಲ್ಲಿ ಜಾತಿ ಬಲ, ಸಮುದಾಯ ಬಲ, ಪ್ರಾಂತ್ಯವಾರು, ವ್ಯಕ್ತಿತ್ವ ಇದೆಲ್ಲವೂ ಕೂಡ ಲೆಕ್ಕ ಆಗತ್ತೆ. ಆಗ ಅಹಿಂದ ಬಲ ಬರಬೇಕು, ಅಹಿಂದ ಬಲ ಬರುತ್ತೆ ಅಂತೇಳಿ ಒಂದಷ್ಟು ಲೆಕ್ಕಾಚಾರಗಳಿದೆ. ಇತರೆ ವರ್ಗದ ಬೆಂಬಲವನ್ನ ಕ್ರೋಢೀಕರಿಸಬಹುದು ಅನ್ನೋದು ಒಂದು ರೀತಿಯಲ್ಲಿ ಪ್ಲಾನ್ ಆಗ್ತಾ ಇದೆ. ಹಾಗೆ ಹೊಸ ರೆಬಲ್ ಆಗಿರುವಂತ ಶ್ರೀರಾಮುಲುಗೂ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ನೀವು ನಿಂತ್ಕೊಳ್ಳಿ ಅಂತೇಳಿ ಆಫರ್ ಕೊಟ್ಟಿದ್ದಾರಲ್ಲಿ. ಅಧ್ಯಕ್ಷ ಸ್ಥಾನ ಸ್ಪರ್ಧೆಗೆ ರಾಮುಲುಗೆ ಭಿನ್ನರು ಒತ್ತಡವನ್ನ ಏರ್ತಿದ್ದಾರೆ. ಓಕೆ, ಶ್ರೀರಾಮುಲು ಅವರು ಒಪ್ಲಿಲ್ಲಪ್ಪ, ಆಗೇನ್ ಮಾಡ್ಬೇಕು? ಆಗ ಸುಧಾಕರ್ ಅವ್ರ ಕಣ್ಮುಂದಕ್ಕೆ ಬರ್ತಾರೆ. ಸಂಸದ ಸುಧಾಕರ್ ಅವ್ರಿಗೆ ಒಂದು ಆಫರ್ ಕೊಡ್ತಾರೆ, ನೀವು ನಿಂತ್ಕೊಳ್ಳಿ ಅಂತೇಳಿ. ಮಾಜಿ ಸಂಸದ ಜೆ.ಎಂ. ಸಿದ್ದೇಶ್ವರ ಹೆಸರು ಕೂಡ ಈಗ ರೇಸಲ್ಲಿದೆ. ಇಷ್ಟೇ ಅಲ್ಲ, ಇನ್ನೂ ಕೂಡ ಫೈನಲ್ ಆಗಿಲ್ಲ ಅಧ್ಯಕ್ಷ ಸ್ಪರ್ಧೆ ಹೆಸರು. ಆದ್ರೆ ಪ್ರಬಲವಾಗಿ ಇರುವಂತ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಪ್ಲಾನಿಂಗ್ ಅಂತೂ ಆಗ್ತಾ ಇದೆ. ಮೀಟಿಂಗ್ ಆಗುತ್ತೆ, ನೀವು ನಿಂತ್ಕೊಳ್ಳಿ ಅಂತೇಳಿ ಚರ್ಚೆಗಳಾಗುತ್ತೆ. ಒಬ್ರು ನಾನ್ ಬೇಡ, ಇವ್ರು ನಿಂತ್ಕೊಳ್ಳಿ ಅಂತೇಳಿ ಅವರವರಲ್ಲೇ ಒಂದಷ್ಟು ಚರ್ಚೆಗಳಾಗಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಆದ ಬಳಿಕ ಹೊರಗಡೆ ಬಂದು ವಿಜೇಂದ್ರ ಮೇಲೆ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡ್ತಾರೆ. ಮತ್ತೊಮ್ಮೆ ಪ್ರಹಾರವನ್ನ ಮಾಡ್ತಾರೆ ಯತ್ನಾಳ್ ಅವರು. ಯಡಿಯೂರಪ್ಪ ಇಲ್ಲದೆ 140 ಸ್ಥಾನವನ್ನ ಗೆಲ್ಲುವಂತ ಸ್ಥಿತಿಗೆ ತಂದಿಡ್ತೀವಿ ಅಂತ ಹೇಳಿ ಒಂದು ರೀತಿಯಲ್ಲಿ ಚಾಲೆಂಜ್ ಮಾಡ್ತಾರೆ. ಅಷ್ಟೇ ಅಲ್ಲ ನೋಡಿ, ಈಗ ಯಲಹಂಕ ವಿಶ್ವನಾಥ್ ಅವರು ಕೂಡ ಬೆಂಬಲ ಕೊಡ್ತಾರೆ ಅಂತೇಳಿ ಅದನ್ನು ಕೂಡ ಕ್ಲೈಮ್ ಮಾಡ್ಕೊಳ್ತಾರಲ್ಲಿ. ಆ ಸಂದರ್ಭದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತ ಎಸ್.ಆರ್. ವಿಶ್ವನಾಥ್ ನಮ್ಮ ಬಣ ಅಂತ ಯತ್ನಾಳ್ ಅವರು ಎದೆ ತಟ್ಕೊಂಡು ಹೇಳಿದ್ದಾರೆ. ತಟಸ್ಥರ ವಿರುದ್ಧ ಬಿಜೆಪಿ ರೆಬಲ್ ಟೀಮ್ ಈಗ ಕಣ್ಣನ್ನಿಟ್ಟಿದೆ. ನೋಡಿ, ನಿನ್ನೆ ಅಷ್ಟೇ ವಿಶ್ವನಾಥ್ ಅವರು ಯತ್ನಾಳ್ ಟೀಮ್ ವಿರುದ್ಧವಾಗಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಯತ್ನಾಳ್ ಅವರು ನೋಡಿದ್ರೆ ಅವ್ರು ನಮ್ಮ ಟೀಮೇ ಅಂತೇಳಿ ಒಂದಷ್ಟು ಮೆಸೇಜ್ ಅನ್ನ ಕೊಡ್ತಾರೆ. ಅಂದ್ರೆ ಇಲ್ಲಿ ಬಿಜೆಪಿ ಪಾಳ್ಯದಲ್ಲಿ ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇರೋದೊಂದು, ಕಾಣದೇ ಇರುವಂತಹ ಅಸತ್ಯಗಳು ಸತ್ಯಗಳು ಎಷ್ಟೋ ಇದೆ. ತುಂಬಾ ಜನರಿಗಂತೂ ಬೇಸರ ಅಂತೂ ಇದ್ದೇ ಇದೆ. ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ವಿಶ್ವನಾಥ್ ಅವರ ವಿಚಾರವಾಗಿ ತಗೊಳ್ಳಿ. ವಿಶ್ವನಾಥ್ ಅವರ ಪುತ್ರನಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೇಳಿದ್ರು, ಸಿಗಲಿಲ್ಲ. ಸುಧಾಕರ್ ಅವ್ರಿಗೆ ಕೊಟ್ಟರು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಟಾಕ್ ವಾರೇ ಶುರುವಾಗಿತ್ತು. ಹೇಗೋ ಸಮಾಧಾನ ಪಡಿಸಿದ್ರು. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರ ಮೇಲೆ ಬಿಜೆಪಿ ನಾಯಕರೇನು ಸುಮ್ಮನೆ ಕೂತಿಲ್ಲ, ವಾಚ್ ಮಾಡ್ತಾನೆ ಇದ್ದಾರೆ. ಆದ್ರೆ ಈ ಒಂದು ಕಡೆ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಳ್ತಿರೋರು, ಮತ್ತೊಂದು ಕಡೆ ಯತ್ನಾಳ್ ಟೀಮಲ್ಲಿ ಗುರುತಿಸ್ಕೊಳ್ತಿರೋರು, ಇವರನ್ನ ಹೊರತುಪಡಿಸಿ ಒಂದು ತಟಸ್ಥ ಟೀಮ್ ಅಂತ ಇದ್ದೇ ಇರುತ್ತೆ. ನೋಡೋಣಪ್ಪ ಏನಾಗುತ್ತೋ ಮುಂದೆ, ಆಮೇಲೆ ಇವ್ರು ಬಂದಾಗ ಇವ್ರ ಪರ ಇದ್ದೆ ಅಂತೇಳಿ ನಮ್ಮನ್ನ ತೊಳೆಯೋ ಕೆಲಸ ಆಗತ್ತೆ, ಅವ್ರ ಪರ ಇದ್ದಾಗ ಇವ್ರು ಬಂದಾಗ ನೀನು ಅವ್ರ ಟೀಮ್ ಅಲ್ವಾ ಅಂತೇಳಿ ತೊಳೆಯೋ ಕೆಲಸಗಳಾಗತ್ತೆ. ಯಾವುದು ಬೇಡ, ತಟಸ್ಥರಾಗ್ಬಿಡೋಣ ಅಂತೇಳಿ ಒಂದು ಟೀಮ್ ಕೂಡ ತಟಸ್ಥವಾಗಿ ನಿಂತಿದೆ. ಸೊ ಎರಡೂ ಬಣಗಳಿಂದ ದೂರದ ಉಳಿದಂತ ನಾಯಕರತ್ತಲು ಕೂಡ ಈಗ ಚಿತ್ತ ನೆಟ್ಟಿರುವಂಥದ್ದು. ನೋಡಿ, ಬೊಮ್ಮಾಯಿ ಅವರ ಹಾಗೂ ಆರ್ ಅಶೋಕ್ ಅವರ ಇಬ್ರು ಹೆಸರು ಕೂಡ ಎಲ್ಲೂ ಬಂದಿರಲಿಲ್ಲ. ಅವರಿಬ್ರಿಗೂ ಕರೆ ಮಾಡಿ ನೀವು ನಮಗೆ ಬೆಂಬಲ ಕೊಡಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿ.ಟಿ. ರವಿ, ಪ್ರಹ್ಲಾದ್ ಜೋಶಿಗೂ ಸಪೋರ್ಟ್ಗೂ ಕೂಡ ಟ್ರೈ ಮಾಡಿದ್ದಾರಂತೆ. ಸಾಧ್ಯ ಆದ್ರೆ ತಟಸ್ಥರು ಸ್ಪರ್ಧಿಸಿದ್ರೆ ನಾವು ಬೆಂಬಲ ಕೊಡ್ತೀವಿ. ಇವರು ವಿಜೇಂದ್ರ ಬಣ ಅಲ್ಲ, ಇವರು ಮಿಡ್ಲಲ್ಲಿದ್ದಾರೆ,
ಯಾರ ಬಣವರ್ಗದಲ್ಲೂ ಕೂಡ ಗುರುತಿಸ್ಕೊಂಡಿಲ್ಲ. ನೀವು ನಿಂತ್ಕೊಳ್ಳಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವ್ರಿಗೂ ಕೂಡ ಅಭಯವನ್ನ ಕೊಟ್ಟಿದ್ದಾರಂತೆ. ರೆಬಲ್ಸ್ ಹಾಗೂ ತಟಸ್ಥರ ಮಧ್ಯೆ ಏನಾದರೂ ಬಾಂಧವ್ಯ ಮೂಡಿಬಿಡ್ತಾ? ಹಾಗೆ ಆಗುತ್ತಾ? ಒಮ್ಮತದ ಮೂಲಕ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾದ್ರೆ ನಾವು ರೆಡಿ ಅಂತ ತಟಸ್ಥವಾಗಿರೋರು ಹೇಳ್ತಿದ್ದಾರೆ. ಯತ್ನಾಳ್ ಟೀಮಲ್ಲಿ ಇರೋರು ಕೂಡ ಅದನ್ನ ಹೇಳ್ತಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕ ಬಗ್ಗೆ ಕೆಲ ನಾಯಕರಿಗೆ ಬೇಸರ ಇದೆ, ಅತೃಪ್ತಿ ಇದೆ. ಆದ್ರೆ ಅವರೆಲ್ಲೂ ಕೂಡ ಬಹಿರಂಗವಾಗಿ ಅದನ್ನ ತೋರಿಸ್ಕೊಳ್ತಾ ಇಲ್ಲ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ರೆಬಲ್ಸ್ ಟ್ರೈ ಮಾಡ್ತಿದ್ದಾರೆ, ಯಾವುದೇ ಅನುಮಾನ ಇಲ್ಲ. ನೋಡಿ, ಒಂದು ಕಡೆ ಶ್ರೀರಾಮುಲು ಅವ್ರಿಗೆ ಯಾವ ತರ ಅಂತಂದ್ರೆ ಕಾಂಗ್ರೆಸ್ ಇಂದನೂ ಡಿಮ್ಯಾಂಡ್ ಇದೆ, ಬಿಜೆಪಿಯಲ್ಲಿರುವಂತ ವಿಜೇಂದ್ರ ಟೀಮ್ ಇಂದನೂ ಡಿಮ್ಯಾಂಡ್ ಇದೆ, ಆ ಕಡೆ ಯತ್ನಾಳ್ ಅವರ ಟೀಮ್ ಇಂದಲೂ ಕೂಡ ಅವ್ರಿಗೆ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಶ್ರೀರಾಮುಲುಗೆ ಎರಡೂ ಟೀಮ್ಗಳ ಡಿಮ್ಯಾಂಡ್ ಇರುವಂತದ್ದು. ಅವರನ್ನ ಸೆಳೆಯುವಂತ ಕೆಲಸವನ್ನ ಇಬ್ರು ಕೂಡ, ಎರಡೂ ಬಣದವರು ಕೂಡ ಪೈಪೋಟಿಯನ್ನ ಮಾಡ್ತಿದ್ದಾರೆ. ಮುನ್ಸ್ಕೊಂಡಿರುವಂತ ಶ್ರೀರಾಮುಲು ಅವ್ರಿಗೆ ಎರಡೂ ಕಡೆಯಿಂದ ಫೋನ್ ಕಾಲ್ಗಳು ಹೋಗ್ತಾ ಇದೆ, ಬನ್ನಿ ಸಪೋರ್ಟ್ ಮಾಡಿ, ಇಲ್ಲ ನೀವೇ ನಿಂತ್ಕೊಳ್ಳಿ ಅಧ್ಯಕ್ಷ ಸ್ಥಾನಕ್ಕೆ, ನಿಮ್ಮನ್ನೇ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಯತ್ನಾಳ್ ಟೀಮ್ ಆಫರ್ ಮಾಡಿದ್ಯಂತೆ. ಯತ್ನಾಳ್ ಟೀಮ್ ಭವಿಷ್ಯದಲ್ಲಿ ಹಿತವನ್ನ ಕಾಯ್ತೀವಿ, ನೀವು ನಮ್ಮೊಂದಿಗಿರಿ ಅಂತೇಳಿ ವಿಜೇಂದ್ರ ಅವರು ಅವ್ರಿಗೆ ಒಂದಷ್ಟು ಭರವಸೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಎರಡೂ ಬಣದಿಂದ ಶ್ರೀರಾಮುಲು ಅವರು ಅಂತರವನ್ನ ಕಾಪಾಡಿಕೊಂಡಿದ್ದಾರೆ. ನನ್ನ ಬಿಟ್ಬಿಡಿ, ನೋಡೋಣ ನಾಳೆ ಏನಾದರೂ ಆದ್ರೆ ನೋಡೋಣ, ಅದ್ರ ಬಗ್ಗೆ ಚಿಂತೆ ಮಾಡೋಣ ಅಂತ ಹೇಳ್ತಾರೆ. ತಾವು ಯಾವುದೇ ಆಕಾಂಕ್ಷಿ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೂ ಒಮ್ಮತದಿಂದ ಸ್ಥಾನ ದೊರೆತಾದ್ರೆ ಓಕೆ ಅಂದೇ ಇರ್ತಾರ ಶ್ರೀರಾಮುಲು ಅವರು. ಯಾವುದೇ ಹುದ್ದೆವನ್ನ ನಿಭಾಯಿಸ್ತೀವಿ ಅಂತೇಳಿ ಅವರು ಸಿದ್ಧಾಂತ ಹೇಳ್ಕೊಂಡಿದ್ದಾರೆ. ಖುದ್ದು ಶ್ರೀರಾಮುಲು ಅವರು ಪರೋಕ್ಷ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನಿರ್ವಹಿಸುವಂತ ಆಸೆವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕು.